ಶುಭಯೋಗಿಗಳು ರಚಿಸಿದಂತ ಜ್ಞಾನ ಶತಕ ಎನ್ನುವ ಗ್ರಂಥದ 53ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಸೂತ್ರದಲ್ಲಿ ಭೇದ ಅನ್ನುವಂಥದ್ದು ದ್ವೈತ, ಅಭೇದ ಅನ್ನುವುದೇ ಅದ್ವೈತ. ಎಲ್ಲಿವರೆಗೂ ಭೇದ ಇದೆಯೋ ಅಲ್ಲಿಯವರೆಗೂ ನಮಗೆ ದುಃಖನೇ ಇರ್ತದೆ. ಯಾವಾಗ ಅಭೇದ ಸ್ವರೂಪ ಆಗ್ತದ ಆವಾಗ ಆನಂದ ಆಗ್ತದ ಅಂತ ಹೇಳಿದ್ರು. ಅಂದ್ರೆ ಮೋಕ್ಷಕ್ಕೆ ಮುಖ್ಯವಾದ ಅಡಚಣೆ ವಿಘ್ನವನ್ನ ಮಾಡತಕ್ಕಂಥದ್ದು ಯಾವುದು ಅಂತ ವಿಚಾರ ಮಾಡಿದ್ರೆ ಇಲ್ಲಿ ಮಹಾತ್ಮರು ದ್ವೈತ ಭಾವ ಅಂತ ಹೇಳಿದ್ರು. ಸೌಂಡ್ ಕೇಳಿಸ್ವಮ್ಮ? ಕ್ಲಿಯರ್ ಅದಲ್ಲ? ದ್ವೈತ ಭಾವವೇ ನಮ್ಮ ದುಃಖಕ್ಕೆ ಕಾರಣವಾದದ್ದು. ಅದಕ್ಕೋಸ್ಕರವಾಗಿ ಅದ್ವೈತವನ್ನೇ ನೀನು ನಂಬಿ ಪರಮಾನಂದವನ್ನ ಪ್ರಾಪ್ತಿ ಮಾಡಿಕೋ ಅಂತ ಹೇಳಿದಾಗ ಅದನ್ನು ಕೇಳಿದಂತ ವ್ಯಕ್ತಿಗಳಲ್ಲಿ ಅದ್ವೈತ ಒಂದೇ ಕಾರಣವೋ ಅಥವಾ ಬೇರೆ ಇನ್ನ ಏನೇನಾದರೂ ಕಾರಣಗಳು ಉಂಟೆ ಅಂತ ಹೇಳಿದಾಗ ಅದನ್ನ ಹೇಳಲಿಕ್ಕೆ ಈ 53ನೇ ಸೂತ್ರದಲ್ಲಿ ಇನ್ನೂ ಕೆಲವು ಕಾರಣಗಳು ಉಂಟು. ಅವೇನಂದ್ರೆ ಇಹ ಪರ ಭೇದ ಭೇದ ಪ್ರತ್ಯೂಹ ವಾಸನ ಅಮಿಷಾತ್ ಮುಕ್ತಿ ಘುಟಿಕ ಅಂಜನ ಆದಿ ಆದ್ಯ ಪುರುಷಾರ್ಥ ಚತುಷ್ಟಯಾದಿ ಅಂತ್ಯಂ ಚಹ. ಅಂದ್ರೆ ಮೋಕ್ಷಕ್ಕೆ ವಿಘ್ನಕಾರಿಗಳು ಒಂದು ದ್ವೈತ ಭಾವ. ದ್ವೈತ ಭಾವ ಅಂದ್ರೆ ಪರಿಪೂರ್ಣ ಪರಮಾತ್ಮನೇ ತಾನಾಗಿದ್ದು ಅನಿತ್ಯವಾದ ಶರೀರವೇ ನಾನು ಎಂದು ತಿಳಿದುಕೊಂಡದ್ದು, ಹಾಗೆ ಜೊತೆಯಲ್ಲಿ ಪರಮಾತ್ಮ ಬೇರೆ ನಾನು ಜೀವಾತ್ಮ ಬೇರೆ ಅನ್ನುವಂತ ಭಾವ, ಅದು ಕೂಡ ವಿಘ್ನ ಅಂತ. ಮತ್ತೆ ಇದು ಅಲ್ಲದೆ ಇನ್ನೂ 2 ವಿಘ್ನಗಳು. ಅವು ಯಾವಂದ್ರೆ ಈ ಲೋಕದಲ್ಲಿ ಸುಖೋಪಭೋಗದಾಯಕವಾದ ಘುಟಿಕಾ ಅಂಜನಾದಿ ಸಿದ್ಧಿಗಳು. ಅಂಜನಾದಿ ಸಿದ್ಧಿಗಳಂದ್ರೆ ಕಣ್ಣಿಗೆ ಕಾಣಲಾರದ ವಸ್ತುಗಳನ್ನು ಕೂಡ ಆ ಸಿದ್ಧಿಯನ್ನ ಮಾಡಿಕೊಂಡು ಕಣ್ಣಿಗೆ ಹಚ್ಚಿಕೊಂಡಂತ ಸಂದರ್ಭದಲ್ಲಿ ಭೂಮಿಯ ಒಳಗಡೆ ಇರುವಂತ ಎಷ್ಟೋ ವಸ್ತುಗಳು ಕೂಡ ಅವರ ಕಣ್ಣಿಗೆ ಕಾಣ್ತಾವ. ಇದು ಒಂದು. ಇನ್ನು ಒಂದು ವಿಘ್ನ ಯಾವುದಂದ್ರೆ ಪರಲೋಕ ಸುಖೋಪಭೋಗದಾಯಕವಾದ ಧರ್ಮ ಅರ್ಥ ಕಾಮ ಮೋಕ್ಷ ಇವು ಚತುರ್ವಿಧ, ಅದು 4 ರೀತಿಯಾಗಿ ಇರುವಂತ ಕಾರಣಗಳು ಅಂತ, ಪುರುಷಾರ್ಥ ಅಂತ ಕರಿತಾರೆ ಅವಕ್ಕೆ. ಬೇರೆ ಬೇರೆ ಗ್ರಂಥಗಳಲ್ಲಿ ಮೋಕ್ಷಕ್ಕೆ ಪ್ರತಿಬಂಧಕಗಳು 3 ರೀತಿ ಉಂಟು ಅಂತ ಗ್ರಂಥಗಳು ಹೇಳ್ತಾವ. ಅವು ಯಾವಂದ್ರೆ ಪೂರ್ವದಲ್ಲಿ ಭೋಗಿಸಿದ ವನಿತಾದಿ ವಿಷಯಗಳು ಸ್ಮರಣೆಗೆ ಬರುವುದು ಭೂತ ಪ್ರತಿಬಂಧಕವು. ಭೂತ ಪ್ರತಿಬಂಧಕ ಅಂತ ಯಾವ್ದಕ್ಕೆ ಹೇಳಬೇಕು ಅಂದ್ರೆ ಪೂರ್ವದಲ್ಲಿ ನಾವು ಆಧ್ಯಾತ್ಮಿಕ ಪ್ರವೇಶ ಆಗೋದಕ್ಕಿಂತ ಮುಂಚಿತವಾಗಿ ಅಥವಾ
ಹಿಂದಿನ ದೇಹದಲ್ಲಿ ಭೋಗಿಸಿದಂತ ಹ್ಮ್ ವನಿತಾದಿ ವಿಷಯಗಳು. ಹ್ಮ್ ಅಂದ್ರೆ ಪ್ರತಿಯೊಂದು ವನಿತಾದಿ ಅಂದ್ರೆ ಇಲ್ಲಿ ಮಗ, ಹೆಂಡತಿ, ಮೊಮ್ಮಕ್ಕಳು ಹ್ಮ್ ಇವೆಲ್ಲ ಸ್ಮರಣೆಗೆ ಬರುವುದು ಭೂತ ಪ್ರತಿಬಂಧಕ. ನೀವು ಎಷ್ಟೋ ವರ್ಷ ಗತಿಸಿ ಹೋದ್ರು ಕೂಡ ಸ್ಮರಣೆ ಬರ್ತಾವ. ಇದಕ್ಕ ಭೂತ ಪ್ರತಿಬಂಧಕ ಅಂದ್ರೆ ಒಟ್ಟಿನಲ್ಲಿ ಹಿಂದಿನ ವಿಷಯ ವಾಸನೆಗಳು ಮುಂದೆ ಬರುವುದಕ್ಕೆ ಭೂತ ಪ್ರತಿಬಂಧಕ ಅಂತ ಒಂದು. ದುರ್ಜನರ ಸಂಘ ವಿಷಯ ಆಸಕ್ತಿಯು ವರ್ತಮಾನ ಪ್ರತಿಬಂಧಕ. ದುರ್ಜನರ ಸಂಘ, ಕೆಟ್ಟವರ ಗೆಳೆತನ, ಅದು ಅಲ್ಲದೆ ವಿಷಯದ ಮೇಲೆ ಆಸಕ್ತಿ. ಕೆಟ್ಟವರ ಸಂಘದಲ್ಲಿ ಏನಿರ್ತದಂದ್ರೆ ಕೆಟ್ಟ ಆಸಕ್ತಿ ಇರ್ತವರಲ್ಲಿ. ದುರಾಲೋಚನೆ, ದುರಾಚಾರ, ಅಸತ್ಯ, ಕಪಟತ್ವ, ಮಾಂಸ, ಮದ್ಯ, ಇವೆಲ್ಲ ವಾಸನೆಗಳೇ ಇದ್ದವರೇ ದುರ್ಜನರು. ವ್ಯಕ್ತಿಗಳು ದುರ್ಜನರಲ್ಲ, ವ್ಯಕ್ತಿಗಳು ಸಜ್ಜನರಲ್ಲ. ಯಾವ ವ್ಯಕ್ತಿಗಳಲ್ಲಿ ಯಾವ ಕೆಟ್ಟ ಗುಣಗಳ ಇವೆಯೋ ಆ ಗುಣದಿಂದಲೇ ಅವನು ದುರ್ಜನನಾಗಿದ್ದಾನೆ ಹೊರತು ವ್ಯಕ್ತಿಯಲ್ಲಿ ನಾವು ಸಜ್ಜನ ದುರ್ಜನ ಅಂತ ಕಂಡು ಹಿಡಿಬೇಕಾದ್ರೆ ಕೆಟ್ಟ ಗುಣಗಳು ಉಳ್ಳವನೇ ದುರ್ಜನರು, ಒಳ್ಳೆಯ ಗುಣಗಳು ಪ್ರಾಪ್ತಿ ಮಾಡಿಕೊಂಡವರೇ ಸಜ್ಜನರು. ಸಜ್ಜನರ ವಿಷಯಗಳೇ ಬೇರೆ, ದುರ್ಜನರ ವಿಷಯಗಳೇ ಬೇರೆ. ಸಜ್ಜನರು ದಾನ, ಧರ್ಮ, ಪುಣ್ಯ, ಕೀರ್ತಿ, ಒಳ್ಳೆಯ ನಡತೆ, ಇವೆಲ್ಲ ಸದ್ಗುಣಗಳಿಂದ ಕೂಡಿದವನು ಸಜ್ಜನ, ದುರ್ಗುಣಗಳಿಂದ ಕೂಡಿದವನು ದುರ್ಜನ. ಇದು ಅವರ ಸಂಘ ಮಾಡೋದ್ರಿಂದ ಇದು ವರ್ತಮಾನ ಪ್ರತಿಬಂಧಕ. ಅವ್ರೇನ್ ಮಾಡ್ತಾರಂದ್ರ ಎಲ್ಲೋ ಮಹಾತ್ಮರು, ಶರಣರು, ಸಂತರು ಬಂದಿದ್ದಾರೆ, ಅವರ ಕೆಲವು ಹಿತವಾದ ವಚನವನ್ನ ಕೇಳೋಣ ಅಂತ ಹೇಳಿದಾಗ ಆ ದುರ್ಜನ ಏನ್ ಮಾಡ್ತಾನಂದ್ರೆ ಅಲ್ಲಿ ಯಾವ ವಿಷಯಗಳನ್ನ ಕೇಳಕ್ಕೆ ಅವಶ್ಯಕತೆ ಇಲ್ಲ, ಅಲ್ಲಿಗೆ ಹೋಗೋದಕ್ಕಿಂತ ನಾನು ಕರೆದುಕೊಂಡು ಹೋಗುವ ಜಾಗದಲ್ಲಿ ಬಂದ್ರೆ ಬಹಳ ಮಸ್ತ್ ಅದ, ಬಹಳ ಆನಂದ ಅದ, ಬಹಳ ಚಂದ ಅದ ಅಂತೇಳಿ ಆ ಒಳ್ಳೆಯ ವ್ಯಕ್ತಿಯನ್ನ ಕೆಟ್ಟ ಕಾರ್ಯಗಳಿಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಸಂಘಗಳು ಎರಡುಂಟು, ಒಂದು ಸಜ್ಜನರ ಸಂಘ, ಇನ್ನೊಂದು ದುರ್ಜನರ ಸಂಘ. ದುರ್ಜನರ ಸಂಘ ಮಾಡೋದು ವರ್ತಮಾನ ಪ್ರತಿಬಂಧಕ. ಇಂಥ ಫಲಗಳು ನನಗೆ ಆಗಬೇಕು ಎಂಬ ಕೋರಿಕೆ ಭವಿಷ್ಯತ್ ಪ್ರತಿಬಂಧಕ. ಇವ್ರು ಮುಂದೆ ಹೋಗ್ಬೇಕಂತನ ಹಿಂದಿನ ವನಿತಾದಿ ವಿಷಯಗಳು ಸ್ಮರಣೆಗೆ ಬರೋದು, ಅದು ಒಂದು ಪ್ರತಿಬಂಧಕ. ಯಾವ್ದ್ರಿ? ಭೂತ ಪ್ರತಿಬಂಧಕ. ಅದು ಬರ್ತಾ ಇಲ್ಲಪ್ಪ ಅಂದ್ರೆ ದುರ್ಜನರ ಸಂಘ ವಿಷಯ ಆಸಕ್ತಿ ಬಂದ್ರೆ ಅದು ವರ್ತಮಾನ ಪ್ರತಿಬಂಧಕ. ಇಂತಹ ಫಲಗಳೇ ನನಗಾಗಬೇಕೆಂಬ ಕೋರಿಕೆ ಭವಿಷ್ಯತ್ ಪ್ರತಿಬಂಧಕ. ಅಂದ್ರೆ ಇಹ ಪರ ಭೋಗಗಳಿರುವ ಆಪೇಕ್ಷೆಯು ಬಲವಿಡಿದು ಮೋಕ್ಷಕ್ಕೆ ಎರಡೇ ವಿಘ್ನಗಳು ಇರುವವು ಎಂದು ಹೇಳುತ್ತಾರೆ. ಬೇರೆ ಗ್ರಂಥಗಳಲ್ಲಿ ಮೂರು ರೀತಿ ಬಂಧ: ಭೂತ, ಭವಿಷ್ಯತ್, ವರ್ತಮಾನ ಪ್ರತಿಬಂಧಕ ಅಂದ್ರು.
ಇಲ್ಲಿ ಗ್ರಂಥಕರ್ತರು ಇಹ ಪರ ಭೋಗಗಳಿರುವ ಅಪೇಕ್ಷೆಯು ಅದರ ಬಲ ಹಿಡಿದು ಮೋಕ್ಷಕ್ಕೆ ಎರಡೇ ವಿಘ್ನಗಳು. ಆ ಎರಡು ವಿಘ್ನಗಳು ಯಾವುವಂದ್ರೆ ಅದು ದ್ವೈತಮತಿಯೇ ಕಾರಣ. ಇಹ ಮತ್ತು ಪರ, ಇಹಲೋಕದ ಸುಖ ಪರಲೋಕದ ಸುಖ ಪಡಿಬೇಕು ಅನ್ನುವಂತ ವಿಚಾರ ಏನದ, ಆ ಎರಡು ವಿಚಾರಕ್ಕ ಅವನಲ್ಲಿ ಕಾರಣ ಏನು ಅಂದ್ರೆ ದ್ವೈತಮತಿ ಅಂತ, ದ್ವೈತ ಬುದ್ಧಿ. ಆ ಕಾರಣದಿಂದ ಆ ಎರಡು ವಿಧ ವಿಘ್ನಗಳು ಯಾವುವು ಎಂದರೆ, ಇಹಲೋಕದಲ್ಲಿ ದೊಡ್ಡ ಶ್ರೀಮಂತನಾಗಿ ಸುಖ ಪಡಬೇಕೆಂದು ಇಚ್ಛಿಸಿ ಪಾದರಸವನ್ನ ಗಿಡ ಮೂಲಿಕಾದಿಗಳಿಂದ ಗುಟಿಕೆಯನ್ನು ಮಾಡಿ ಅದನ್ನು ಸುವರ್ಣ ಮಾಡುವ ವಿದ್ಯೆಯು ಸಿದ್ಧಿಯಾದರೆ ಅದಕ್ಕೆ ಗುಟಕಾದಿ ಸಿದ್ಧಿ ಎನ್ನುತ್ತಾರೆ. ಹಿಂದಿನ ಕಾಲದಲ್ಲಿ ಕೋಲಾರ ಇದ್ದಿಲ್ಲ, ಹಟ್ಟಿ ಚಿನ್ನದ ಗಣಿ ಇದ್ದಿಲ್ಲ, ಬೇರೆ ಬೇರೆ ಯಾವುದೇ ರೀತಿ ಲೋಹಗಳ ಪರಿಚಯವೇ ಇಲ್ಲದಂತ ಕಾಲ. ಅಂಥ ಕಾಲದಲ್ಲಮ್ಮ ಎಷ್ಟು ನಮ್ಮ ಭಾರತ ದೇಶದಲ್ಲಿ ಬಂಗಾರ ಇತ್ತು ಅಂದ್ರೆ ಅದು ಲೆಕ್ಕವೇ ಇಲ್ಲ ಅಂತ. ಹಿಂದಿನ ಕಾಲದಲ್ಲಿ ಬಂಗಾರ ಇತ್ತಲ್ರಿ, ಕೆಲವು ದೇವಸ್ಥಾನಗಳಲ್ಲಿ ಇನ್ನೂ ತೆಗೆದ್ರೆ ಎಷ್ಟೋ ಟನ್ನಗಟ್ಲೆ ಬಂಗಾರ ಇದೆ ಅಂತ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆದು ಇನ್ನೂ ಆ ಬಂಗಾರದ ಕೋಣೆಗಳನ್ನ ತೆಗೆದೇ ಇಲ್ಲ. ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಬಂಗಾರದ ಸಿಂಹಾಸನಗಳು, ಬಂಗಾರದ ಆಭರಣಗಳು, ಬಂಗಾರದ ತಗಡಿನಿಂದ ಲೇಪಿಸಿದಂತ ಎಷ್ಟೋ ಸುಂದರವಾದ ಅರಮನೆಗಳಿದ್ವು. ಅಷ್ಟು ಬಂಗಾರ ಎಲ್ಲಿತ್ತಂದ್ರವರು? ಆವಾಗ ಈ ವಿಜ್ಞಾನ ಮುಂದುವರೆದಿದ್ದಿಲ್ಲ. ಭೂಮಿಯಲ್ಲಿ ಇರುವಂತ ಲೋಹವನ್ನ ಕಂಡು ಹಿಡಿಯುವಂತ ಯಾವ ಸಾಧನಗಳೇ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಆಗಿನ ಜನರು ಶ್ರೀಮಂತ ಆಗಬೇಕು ಅಂದ್ರೆ ಆ ಶ್ರೀಮಂತಿಕೆಯಿಂದ ಸುಖವನ್ನು ಪಡೆಯಬೇಕು ಅನ್ನುವ ಇಚ್ಛೆ ಇದ್ರೆ ಅವ್ರು ತಿಳ್ಕೊಂಡ್ರು ಸುಖ ಎಲ್ಲಿ ಆಗ್ತದಂದ್ರೆ ಶ್ರೀಮಂತಿಕೆಯಿಂದ ಸುಖ ಆಗ್ತದೆ. ಬಡತನದಿಂದ ದುಃಖ, ಶ್ರೀಮಂತಿಕೆಯಿಂದ ಸುಖ ಅಂದ್ರು. ಯಾರು ಅಂದ್ರೆ ನಮ್ಮಂತ ಅಜ್ಞಾನಿಗಳು. ಆದ್ರೆ ಜ್ಞಾನಿಗಳು ತಿಳ್ಕೊಂಡ ವಿಚಾರ ಏನದಂದ್ರೆ ದ್ವೈತವೇ ದುಃಖ, ಅದ್ವೈತವೇ ಸುಖ ಅಂತ. ಇನ್ನೂ ಕೆಲವು ಜನ ಏನು ಹೇಳಿದ್ರು ಅಂದ್ರೆ ಸಾಕು ಎನ್ನುವುದೇ ಸುಖ, ಬೇಕು ಎನ್ನುವುದೇ ದುಃಖ ಅಂತ ಕೆಲವು ಜನ. ಅಂತ ಸಂದರ್ಭದಲ್ಲಿ ಕೆಲವು ಜನ ಗಿಡಮೂಲಿಕೆಗಳಿಂದ ಪಾದರಸವನ್ನು ತಯಾರಿಸಿ, ಹಿಂದಿನ ಕಾಲದಲ್ಲಿ ಗಿಡಮೂಲಿಕೆಗಳಿಂದ ಪಾದರಸವನ್ನ ತಯಾರಿಸಿ ಗುಟಿಕೆಗಳನ್ನ ಮಾಡಿ ಅದನ್ನು ಸುವರ್ಣ ಮಾಡುವ ವಿದ್ಯೆ ಸಿದ್ಧಿಯಾದರೆ ಆ ಗಿಡಮೂಲಿಕೆಗಳಿಂದ ಪಾದರಸವನ್ನ ಮಾಡಿ ಅಂಥ ಒಂದು ಕಟ್ಟಿಗೆಗಳಿಂದ ಅದನ್ನ ಕಾಯಿಸಿದಾಗ ಆ ಪಾದರಸ ಅನ್ನುವಂಥದ್ದು ಸರಿಯಾದ ಶಾಖವನ್ನು ಕೊಟ್ಟಾಗ ಆ ಪಾದರಸ ಹೋಗಿ ಚಿನ್ನ ಆಗ್ತಿರ್ತದೆ. ಈ ರೀತಿಯಾಗಿ ಹಿಂದಿನ ಕಾಲದಲ್ಲಿ
ಅಷ್ಟು ಶ್ರೀಮಂತಿಕೆಯಿಂದ ಪಡೆದಂತ ವಿದ್ಯೆ. ಅದರಂತೆ ಈಗಿನ ಕಾಲದಲ್ಲಿಯೂ ಕೂಡ ಅದನ್ನ ಮಾಡಿ ಅದು ಸಿದ್ಧಿಯಾದರೆ ಭೂಗತವಾದ ದ್ರವ್ಯವು ಕಣ್ಣಿಗೆ ತೋರುವಂತಹದ್ದು. ಭೂಗತ ಅಂದ್ರೆ ಕಣ್ಣಿಗೆ ಕಾಣಲಾರದ ಭೂಮಿಯಲ್ಲಿ ಹುರಿಯದಂತ ದ್ರವ್ಯ ಏನವ ಕಣ್ಣುಗಳೇ ತೋರುವಂತ. ಇದು ಒಂದು ವಿಧದ ಕಣ್ಣಿಗೆ ಹಚ್ಚಿಕೊಳ್ಳುವ ಕಪ್ಪನ್ನು ತಯಾರಿಸುವ ವಿದ್ಯೆ. ಈ ವಿದ್ಯೆ ಸಿದ್ಧಿಯಾದರೆ ಇದಕ್ಕೆ ಅಂಜನಾ ಸಿದ್ಧಿ ಅಂತ. ಅಂಜನಾ ಸಿದ್ಧಿ ಇದು ಒಂದು. ಗುಟಿಕಾದಿ ಪಾದರಸವನ್ನ ಚಿನ್ನ ಮಾಡುವಂತ ಇದ್ದೆ ಇನ್ನೊಂದು. ಈ ಸಿದ್ಧಿಗಳು ಯಾರಿಗೆ ಪ್ರಾಪ್ತವಾಗುವವೋ ಅವರು ಕುಬೇರನಂತಿರುತ್ತಾರೆ. ಅವ್ರಿಗೇನ್ರಿ ಕುಬೇರನ ಸಂಪತ್ತು ಅಂತ ಹೇಳ್ತೇವೆ ನಾವು. ಯಾರಿಗೆ ಅಂದ್ರೆ ಇಂಥ ಸಿದ್ಧಿಗಳು ಪ್ರಾಪ್ತಿ ಮಾಡಿಕೊಂಡವರಿಗೆ ಅಂತ ಅರ್ಥ ಮಾಡೋದಲ್ಲಿ. ಆದರೆ ಐಶ್ವರ್ಯ ಅನ್ನುವಂಥದ್ದು ಅಮಿತ ಅಂದ್ರೆ ಮಿತಿ ಇಲ್ಲದಷ್ಟು ಅಂತ. ಐಶ್ವರ್ಯ ಅತಿಶಯವಾದಾಗ ಏನಾಗ್ತದಂದ್ರೆ ಬಹಳ ಆದಂತ ಸಂದರ್ಭದಲ್ಲಿ ಮನುಷ್ಯ ಏನ್ ಮಾಡ್ತಾನಂದ್ರೆ ಇಹಲೋಕದ ಭೋಗಗಳಲ್ಲಿಯೇ ರತನಾಗಿ ಅನಿತ್ಯವಾದ ಭೋಗಗಳಲ್ಲೇ ತತ್ಪರನಾಗಿ ಮೋಕ್ಷ ಸುಖದ ಅಪೇಕ್ಷೆಯನ್ನ ಅವನು ಎಂದಿಗೂ ಮಾಡುವುದಿಲ್ಲ. ಯಾಕೆ ಮಾಡಕೋತಂದ್ರೆ ಅವನು ಇದೇ ಸುಖ ಯಥೇಚ್ಛವಾಗಿ ಇದರಿಂದ ಆನಂದ ಅಂತ ತಿಳ್ಕೊಂಡಾಗ ಎರಡನ್ನು ಮೀರಿದಂತ ಆನಂದ ಏನಿದೆ ಆ ಆನಂದ ಎಲ್ಲಿದೆ ಅಂದ್ರೆ ಮೋಕ್ಷದಲ್ಲಿದೆ ಅಂತ. ಸ್ವಸ್ವರೂಪ ಸಾಕ್ಷಾತ್ಕಾರವಾದಾಗ ಆಗುವಂತ ಆನಂದಕ್ಕ ಸರಿಯಾದ ಸಂಪತ್ತು ಐಶ್ವರ್ಯಗಳೇ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಆ ಮೋಕ್ಷದ ಆನಂದಕ್ಕ ಸಮಾನವಾದ ಆನಂದ ಈ ಭೂಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಹುಡುಕಿದ್ರು ಕೂಡ ಸಿಗಲಾರ್ದಂತ. ಆದ್ರೆ ಇವ್ರಿಗೇನು ಪ್ರತಿಬಂಧಕ ಮಾಡದಂದ್ರೆ ಇಹಲೋಕದ ಭೋಗ, ಇಹಲೋಕದ ಐಶ್ವರ್ಯ, ಸಂಪತ್ತು, ವಸ್ತುಗಳಲ್ಲೇ ಸುಖ ಅಂತ ತಿಳ್ಕೊಂಡು ಮೋಕ್ಷದ ಅಪೇಕ್ಷೆಯನ್ನ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅಂದ್ರೆ ಇದು ಪ್ರತಿಬಂಧಕ ಆಯ್ತು ನೋಡ್ರಿ. ಆದ್ದರಿಂದ ಗುಟಿಕ ಅಂಜನಾದಿ ಸಿದ್ಧಿಗಳು ಇಹಲೋಕ ಭೋಗ ದೃಷ್ಟಿಯಿಂದ ಪ್ರತಿಬಂಧಕಗಳು ಆಗಿರುತ್ತವೆ. ಇವು ಭೋಗಗಳು ಪ್ರತಿಬಂಧಕ ಅಂತ, ವಿಘ್ನಗಳು ಅಂತ. ಇನ್ನು ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳು ಪರಲೋಕ ಭೋಗಾದಿಗಳ ದೃಷ್ಟಿಯಿಂದ ಮೋಕ್ಷಕ್ಕೆ ಪ್ರತಿಬಂಧಕಗಳು ಆಗಿರುತ್ತವೆ. ಕಾರಣ ಧರ್ಮ ಕಾರ್ಯಗಳಲ್ಲಿ ತತ್ಪರನಾಗುವವನಿಗೆ ನನಗೆ ಉತ್ತಮ ಲೋಕವು ಪ್ರಾಪ್ತವಾಗಲೆಂಬ ಇಚ್ಛೆ ಇರುತ್ತದೆ. ಧರ್ಮ ಕಾರ್ಯಗಳನ್ನ ಯಾವ ಜೀವಿ ಮಾಡ್ತಾನಂದ್ರೆ ಅವನಿಗೆ ಜನ್ಮಾಂತರದಲ್ಲಿ ಉತ್ತಮ ಲೋಕ ಪ್ರಾಪ್ತವಾಗಲಿ. ಇಹಲೋಕ ಬೇಡ, ನನಗೆ ಪರಲೋಕ ಆಗಲಿ, ಸ್ವರ್ಗಲೋಕ ಪ್ರಾಪ್ತಿಯಾಗಲಿ, ವಿಷ್ಣು ಲೋಕ ಪ್ರಾಪ್ತಿಯಾಗಲಿ ಅನ್ನುವಂತ ಲೋಕ ಪ್ರಾಪ್ತಿಯನ್ನ ಪಡೆಯಬೇಕೆಂಬ ಇಚ್ಛೆ ಆಗ್ತದೆ. ಆವಾಗ
ಆ ಧರ್ಮ ಕಾರ್ಯಗಳು ಜರುಗಿಸುವುದಕ್ಕಾಗಿ ಧನವನ್ನು ಸಂಗ್ರಹಿಸುತ್ತಾನೆ. ಸುಮ್ನೆ ನಾವು ನೀವು ಮಾಡಿದ್ರೆ ಉತ್ತಮ ಲೋಕ ಸಿಗೋಲ್ರಿ. ಅಂತ ಧರ್ಮ ಕಾರ್ಯವನ್ನು ನಾವು ಮಾಡಬೇಕು. ಯಜ್ಞ ಯಾಗಾದಿಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ದೇಹವನ್ನ ಬಿಟ್ಟಾಗ ಮತ್ತೆ ಉತ್ತಮ ಲೋಕಗಳನ್ನ ಹೊಂದಬಹುದು. ಆ ಇಚ್ಛೆ ಯಾವಾಗ ಪ್ರಾಪ್ತಿ ಆಯ್ತಂದ್ರೆ ಆ ಧರ್ಮ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರವಾಗಿ ಯಥೇಚ್ಛವಾದ ಸಂಪತ್ತು ಬೇಕು. ಈಗ ನೋಡ್ರಿ, ಕೆಲವು ಜನ ರಾಜಕೀಯ ವ್ಯಕ್ತಿಗಳು ಚಂದಿಕಾ ಯಾಗ ಅಂತ ಮಾಡ್ತಾರ, ಇನ್ನೊಂದು ಯಜ್ಞ ಅಂತ ಮಾಡ್ತಾರ. ಎಷ್ಟೋ ಬ್ರಾಹ್ಮಣರನ್ನ ಸೇರಿಸಿ ಕೋಟಿ ದುಡ್ಡನ್ನ ಖರ್ಚು ಮಾಡಿ ತಮ್ಮ ಇಷ್ಟಾರ್ಥ ಭೋಗಕ್ಕಾಗಿ ಆ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ. ಅದರಿಂದ ಲೋಕ ಪ್ರಾಪ್ತಿ ಆಗ್ತದೆ, ಇಲ್ಲ ಅಂತಲ್ಲ. ಆದ್ರೆ ಯಜ್ಞ ಮಾಡಕ್ ಹಣ ಬೇಕಲ್ಲಮ್ಮ. ಅಂದ್ರೆ ಏನಾಗ್ತದಂದ್ರೆ ಅದು ಒಳಗಡೆಯಿಂದ ಮನಸ್ಸು ಹಣ ಸಂಗ್ರಹ ಮಾಡೋಕೆ ಪ್ರೇರಣೆ ಮಾಡುತ್ತೆ. ಹಣ ಇದ್ರಲ್ಲಮ್ಮ ಇದೆಲ್ಲ ಮಾಡೋದು. ಹಣವನ್ನ ಸಂಗ್ರಹ ಮಾಡುವ ಹಾದಿಯನ್ನು ಹುಡುಕ್ತಾರ ಅವರು. ಮತ್ತೆ ಅವನು ಧನವನ್ನ ಸಂಗ್ರಹಿಸಿ ಅರ್ಥವನ್ನ ಸಂಗ್ರಹಿಸುವುದಕ್ಕಾಗಿ ನ್ಯಾಯವಾದ ಉದ್ಯೋಗವನ್ನು ಕಾಮಿಸುತ್ತಾನೆ. ಆ ಹಣವನ್ನ ನಾವು ಗಳಿಸಬೇಕಾದ್ರೆ ಉತ್ತಮವಾದ ಅಂದ್ರೆ ನ್ಯಾಯವಾದ ಅಂದ್ರೆ ಸತ್ಯವಾದ ಉದ್ಯೋಗವನ್ನ ಕಾಮಿಸುತ್ತಾನೆ ಅಂದ್ರೆ ಅಪೇಕ್ಷೆ ಪಡುತ್ತಾನೆ. ಹೀಗೆ ಕಾಮನೆಯಿಂದ ಅರ್ಥವನ್ನು ಸಂಗ್ರಹಿಸಿ ಧರ್ಮ ಕಾರ್ಯದಲ್ಲಿ ತತ್ಪರನಾಗಿ ಅಂತಿಮದಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ. ಇಲ್ಲಮ್ಮ ಪರಲೋಕದ ಸುಖವನ್ನು ಹೊಂದುತ್ತಾನೆ. ಅಂದರೆ ಇಷ್ಟೆಲ್ಲವನ್ನ ಮಾಡಿದಾಗ ಕೂಡ ಪರಲೋಕದ ಆನಂದ ಆಯ್ತು ವಿನಃ ಮೋಕ್ಷದ ಆನಂದ ಇವರಿಗೆ ಆಗ್ಲಿಲ್ಲ. ಅಂದಾಗ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಪುರುಷಾರ್ಥಗಳು ಒಂದು ವಿಘ್ನ, ಇಹ ಮತ್ತು ಪರಲೋಕದ ಇಚ್ಛೆಯನ್ನ ಮಾಡುವುದು ಇನ್ನೊಂದು ವಿಘ್ನ. ಇವೆರಡು ಲೋಕ ಸುಖೋಪಭೋಗಗಳ ದೃಷ್ಟಿಯಿಂದ ವಿಘ್ನ ಕಾರ್ಯಗಳೆಂದು ಹೇಳಬೇಕು. ಇವೆರಡು ಕೂಡ ನಮ್ಮಲ್ಲಿ ಇದ್ರೆ ಮೋಕ್ಷದ ಆನಂದದ ಕಡೆ ನಾವು ಹೋಗಬೇಕಾಗಿದ್ರೆ ಬಹಳ ಅಡಚಣೆಗಳಾಗ್ತವೆ. ಏಕೆಂದರೆ ಆ ಪರಲೋಕ ಸುಖಗಳು ಸತ್ಯವಾಗಿ ಇರತಕ್ಕವುಗಳಲ್ಲ. ಇಷ್ಟೆಲ್ಲ ಪ್ರಯತ್ನ ಮಾಡಿ ಪರಲೋಕದ ಆನಂದ ಸುಖ ಅನ್ನುವಂಥದ್ದು ಪ್ರಾಪ್ತಿಯಾದರೂ ಕೂಡ ಸತ್ಯವಾಗಿ ಇರತಕ್ಕವುಗಳಲ್ಲ. ಯಾಕೆಂದ್ರೆ ಪುಣ್ಯ ಪುಣ್ಯ ಮರ್ತ್ಯಲೋಕ ವಿಶಂತಿ. ಯಾವ ವಸ್ತುಗಳಿಂದ ಯಜ್ಞ ಯಾಗಗಳಿಂದ ಪಡೆದಂತ ಸುಖ ಏನದ ಅದು ದೇಹದಲ್ಲಿ ಇಲ್ಲ, ಪರಲೋಕದಲ್ಲಿ. ಪರಲೋಕದಲ್ಲಿ ಇದ್ರೂ ಪರವಾಗಿಲ್ಲ, ಇದಕ್ಕಿಂತ ಹೆಚ್ಚಿಂದ ಆದ್ಮೇಲೆ ಪಡಿಲೇಬೇಕು ಅಂತ ಪ್ರಾರ್ಥನೆ ಮಾಡೋದು ಕೂಡ ಅದು ಯಾವಾಗ್ಲೂ ಇರೋದಲ್ಲ, ಕ್ಷೀಣ ಆಗ್ತದೆ. ಕಡಿಮೆ ಆಗ್ತಾ ಹೋಗಿ ಮತ್ತೆ ಭೂಲೋಕ ಪುನರ್ ಅಂದ್ರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಷಯ ಅಂತ ಮತ್ತೆ ಇಲ್ಲಿ ಹುಟ್ಟಬೇಕಾಗ್ತದೆ. ಈ ಕಾರಣದಿಂದ ಗ್ರಂಥಕರ್ತರು
ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನ ಹೇಳಿದ್ದರು. ಮೋಕ್ಷ ಪುರುಷಾರ್ಥಕ್ಕೆ ಪರಲೋಕ ಸುಖ ಪ್ರಾಪ್ತಿಯಂತಲೇ ಅರ್ಥ ಮಾಡಬೇಕಾಗಲಿ ಅದ್ವೈತಿಗಳು ಹೇಳುವ ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಅಲ್ಲ. ಕೆಲವು ಗ್ರಂಥಕರ್ತರು ಕೆಲವು ವಿಚಾರದಲ್ಲಿ ಸ್ವರ್ಗಲೋಕ ಪಡೆದ್ರು ಮೋಕ್ಷ ಅಂತ ಬರ್ದಾರೆ, ಕೆಲವು ವಿಷ್ಣು ಲೋಕ ಪಡೆದ್ರು ಮೋಕ್ಷ ಅಂದ್ರು, ಬ್ರಹ್ಮಲೋಕಕ್ಕೆ ಹೋದ್ರು ಮೋಕ್ಷ ಅಂದ್ರು, ಕೈಲಾಸಕ್ಕೆ ಹೋದ್ರು ಮೋಕ್ಷ ಅಂದ್ರು. ಆದರೆ ಅವರು ಹೇಳುವ ಮೋಕ್ಷ ನಿಜವಾದ ಮೋಕ್ಷಗಳಲ್ಲ. ಯಾಕಂದ್ರೆ ಭೇದದಿಂದ ಕೂಡವು. ಭೇದದಿಂದ ಕೂಡಿದಾಗ ಅಲ್ಲಿ ದ್ವೈತ ಭಾವ, ದ್ವೈತದಿಂದ ದುಃಖನೇ ವಿನಃ ಜನನ ಮರಣ ನಿವೃತ್ತಿ ಮಾಡುವಂತ, ಜನನ ಮರಣ ದುಃಖವನ್ನ ಕಳೆಯುವಂತ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವಲ್ಲ. ಕಾರಣ ಪರಲೋಕ ಸುಖದಲ್ಲಿ ಲೋಲನಾದವನಿಗೆ ಮೋಕ್ಷ ಸುಖದ ಅಪೇಕ್ಷವೇ ಉಂಟಾಗುವುದಿಲ್ಲ. ಈ ಲೋಕದಲ್ಲಿ ಇರುವಂತ ವಸ್ತುಗಳೇ ನಮ್ಮನ್ನ ಬಿಡಲಾರ್ದಂಗ ಬಂಧನ ಮಾಡ್ಯಾವಂದ್ರೆ, ಪರಲೋಕದಲ್ಲಿ ಇರುವಂತ ವಸ್ತುಗಳು ಇಹಲೋಕದ ವಸ್ತುಗಳಿಂದ ಅದ್ಭುತವಾದ ವಸ್ತುಗಳವು. ಕಾಮಧೇನು, ಕಲ್ಪವೃಕ್ಷ, ಅಮೃತಪಾನ, ಅಪ್ಸರಾಸ್ತ್ರೀ ಇವೆಲ್ಲ ಈ ಲೋಕದಲ್ಲಿ ಇಲ್ಲರವು, ಅವೆಲ್ಲ ಅಲ್ಲೇ ಇರವು. ನಮ್ಮ ಇಲ್ಲಿ ಯಾರೋ ಒಬ್ಬ ಶ್ರೀಮಂತ ಅಥವಾ ಇನ್ಯಾವ ಒಬ್ಬ ವ್ಯಕ್ತಿ ನನ್ನನ್ನ ಬಹಳ ಚಂದ ಒಂದು ಉದ್ಯೋಗದಲ್ಲಿ ಅಥವಾ ಒಂದು ವೃತ್ತಿಯಲ್ಲಿ ಒಳ್ಳೆಯ ಆದಾಯ ಇದೆ, ಅಥವಾ ಒಬ್ಬ ವ್ಯಕ್ತಿಯ ಸಂಘದಿಂದ ನನಗೆ ಹೆಚ್ಚಿನ ಗಳಿಕೆ ಆಗ್ತದಂದಾಗ ಆ ಗೆಳೆಯನ ಸಂಬಂಧವನ್ನ ಬಿಡಲೇ ನಮಗಾಗೋದಿಲ್ಲ. ಆ ಸಂಬಂಧ ಬಿಡೋದಾಗೋದಿಲ್ಲ ನೋಡ್ರಿ. ಅಂದಾಗ ಇಹಲೋಕದ ವಸ್ತುಗಳ ಸಂಬಂಧವೇ ಬಿಡಲಿಕ್ಕೆ ಆಗದಾಗ ಪರಲೋಕದಲ್ಲಿ ಇರುವಂತ ವಸ್ತುಗಳ ಸಂಬಂಧ ಏನಾವ ಅವನ್ನ ಬಿಡಲಿಕ್ಕೆ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವನ್ನ ಕಟ್ಟಿ ಹಾಕಿಬಿಡ್ತಾವ. ನಾ ಬಹಳ ಸಲ ನಿಮಗೆ ಹೇಳತ್ತೇನೆ, ಅವು ಏನ್ ಮಾಡ್ತಾವ ಅಂದ್ರೆ ಮನುಷ್ಯನನ್ನ ಕಟ್ಟಿ ಹಾಕ್ತಾವ. ಆದ್ದರಿಂದ ಪರಲೋಕ ಸುಖದಲ್ಲಿ ಲೋಲನಾದವನಿಗೆ ಮೋಕ್ಷ ಸುಖದ ಅಪೇಕ್ಷೆ ಉಂಟಾಗುವುದಿಲ್ಲ. ಒಬ್ಬ ಬಡವ ಶ್ರೀಮಂತ ಗೆಳೆಯನ ಜೊತೆಯಲ್ಲಿದ್ದಾಗ ತನ್ನ ಬಡತನದ ನೆನಪೇ ಅವನಿಗಾಗದೆ. ಬರೇ ಗೆಳೆಯನ ಗೆಳೆತನದಿಂದ ತನ್ನ ಬಡತನದ ಅರಿವೇ ಅವನಿಗಾಗುದಿಲ್ಲ. ಅಂದಾಗ ಇಲ್ಲಿ ಅಂಥ ಪರಲೋಕ ಸುಖದಲ್ಲಿ ಲೋಲನಾದವನಿಗೆ ಮೋಕ್ಷದ ಅಪೇಕ್ಷೆ ಉಂಟಾಗದ. ಅಲ್ಲಿ ವಾಪಸ್ ಮನೆಗೆ ಬರ್ಬೇಕು ಅಂತ ಅಪೇಕ್ಷೆ ಆಗೋದಿಲ್ಲ ಬಡವನಿಗೆ. ಯಾಕಂದ್ರೆ ಈಗ ಶ್ರೀಮಂತ ಗೆಳೆತನಿಲ್ಲ ನೋಡ್ರಿ, ಅವನಿಗೆ ಯಾವ ಕೊರತೆ ಇಲ್ಲ, ಕುಂದಿಲ್ಲ, ದುಡಿಬೇಕು ಹೆಚ್ಚಿಗೆ ಅನ್ನುವುದಿಲ್ಲ. ಯಥೇಚ್ಛವಾಗಿ ಅವನಿಗೆ ಸುಖ ಆದಾಗ ದುಃಖದ ಕಡೆ ಬರೋ ಪ್ರಯತ್ನವೇ ಮಾಡೋದಿಲ್ಲ ಅವನಿಗೆ. ಅದರಂತೆ ಪರಲೋಕದ ಯಥೇಚ್ಛವಾಗಿರ್ತಕ್ಕಂತ ಸುಖಗಳೇನಾವ
ಆ ಸುಖಗಳನ್ನ ಬಿಟ್ಟು ಮೋಕ್ಷದ ಆಪೇಕ್ಷದ ಕಡೆಗೆ ಬರಲಿಕ್ಕೆ ಆಗೋದಿಲ್ಲ ಅಂತ. ಈ ದೃಷ್ಟಿಯಿಂದ ಘುಟಿಕಾಂಜನಾದಿ ಸಿದ್ಧಿಯು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳು ಈ ಎರಡೂ ಕೂಡ ಮೋಕ್ಷಕ್ಕೆ ಪ್ರತಿಬಂಧಕಗಳು. ಪ್ರತಿಬಂಧಕರವು ಬಹಳ ಪ್ರತಿಬಂಧಕ ಮಾಡ್ತಾವ. ಎಷ್ಟೇ ಜನರು ಬಡತನದಲ್ಲಿ ಇದ್ದವರು ಕೂಡ ಮೋಕ್ಷಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಶ್ರೀಮಂತರು ಈ ಕಡೆ ಬರೋದು ಬಹಳ ಕಷ್ಟ ರೀ. ಕಾರಣ ನಮ್ಗೇನ್ ಕಡಿಮೆ ಆಗ್ಯದ ಅಂತಾರ ಅವ್ರು. ನಾವೇನ್ ಕಡಿಮೆ ಆಗಿದೆ, ಭಗವಂತ ಎಲ್ಲ ಕೊಟ್ಟಾನ, ಸಾಕಷ್ಟಿದೆ, ಮತ್ತೆ ಅಲ್ಲಿಯೂ ಸುಖ ಇದೆ ಅಂತ ಆ ಕಡೆ ಹೋಗಬೇಕನ್ನುವ ವಿಚಾರವೇ ಅವ್ರಿಗೆ ಹೊಳೆಯೋದಿಲ್ಲ. ಈ ವಿಘ್ನಗಳಿಗೆ ಕಾರಣ ಏನಪ್ಪಾ ಅಂದ್ರೆ ದೇವರು ಬೇರೆ ನಾನು ಬೇರೆ. ಇವರಲ್ಲಿ ದೇವರು ಬೇರೆ ನಾನು ಬೇರೆ ಎಂಬ ದ್ವೈತಮತಿಯೇ ಬೀಜ ಅಂದ್ರ ನೋಡ್ರಿ. ಅಂದ್ರೆ ಮೋಕ್ಷವನ್ನ ಪಡಿಬೇಕಾಗಿದ್ರೆ ದ್ವೈತ ಭಾವನೆ ಎನ್ನುವಂಥದ್ದು ಸಂಪೂರ್ಣ ನಾಶ ಆಗೋದು. ಸಂಪೂರ್ಣ ನಾಶ ಆದಾಗ ಮಾತ್ರ ಅದ್ವೈತ ಮತಿ ಆಗ್ತದ. ಆ ಅದ್ವೈತ ಏನಾಗ್ತದಂದ್ರೆ ನಮಗೆ ಮೋಕ್ಷವನ್ನ ತಂದು ಕೊಡುವ ಸಾಧನ ಆಗ್ತದ. ಅದಕ್ಕಿಲ್ಲಿ ಚಿರಮುಕ್ತಿಗೆ ಎರಡು ವಿಘ್ನ ಅಂದ್ರು. ಅಸ್ಥಿರವಾದ ಮುಕ್ತಿ ಬೇರೆ ರೀ, ಚಿರಮುಕ್ತಿ ಬೇರೆ. ಅಸ್ಥಿರವಾದ ಮುಕ್ತಿ ಈ ಲೋಕದ ವಸ್ತುಗಳಿಂದ ಭೋಗ ಭಾಗ್ಯಗಳಿಂದ ಆಗಬಹುದು, ಪರಲೋಕದ ಭೋಗ ಭಾಗ್ಯಗಳಿಂದ ಕೂಡ ಆಗಬಹುದು. ಇವೆರಡೂ ಕೂಡ ವಿಘ್ನಗಳು ಅಂತ ಕರೆದವು, ಪ್ರತಿಬಂಧಕ. ಇಹಲೋಕ ಪರಲೋಕ ಭೋಗ ವಾಸನೆಯಿಂದ ಎಂತೆನಲು ಧರೆಯಲ್ಲಿ ಸುಖ ಪಡುವ ಗುಡಿ ಕಾಂಜನಾದಿ ಘನಸಿದ್ಧಿಗಳು ಕೈ ಸೇರಿದೊಡೆ ಇನ್ನ ಸ್ವಂತ ಬಂಗಾರ ತಯಾರು ಮಾಡುವಂತ ವಿದ್ಯೆ ಏನು ಗೊತ್ತಾಯ್ತಂದ್ರೆ ಆತ ಬೇರೆ ಏನಾದ್ರೂ ಪಡಿಬೇಕಂತ ಇಚ್ಛೆ ಮಾಡ್ತಾನೇನು ಮಾಡಂಗಿಲ್ಲ ಅಂತ. ಕೈ ಸೇರಿದೊಡೆ ತನ್ನ ವಶವಾದಡೆ ಮತ್ತು ಪರದಲ್ಲಿ ಸುಖ ಪಡುವ 4 ವಿಧ ಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮವನ್ನ ಮಾಡಿದಾಗ ಪರಲೋಕದ ಪ್ರಾಪ್ತಿ ವಿನಃ ಅಂತ ಉತ್ತಮವಾದ ಧರ್ಮ ಕಾರ್ಯವನ್ನ ಮಾಡದೇ ಇದ್ದರೆ ಬರೀ ಬಯಸಿದರೆ ಸಿಗುವುದಲ್ಲ ಪರಲೋಕ. ಬಯಸಿದರೆ ಪ್ರಾಪ್ತಿ ಆಗೋದಲ್ಲ. ಬಯಸಿದವರೆಲ್ಲರಿಗೂ ಪ್ರಾಪ್ತಿ ಆಗಿದ್ರೆ ಪುಣ್ಯ ಕಾರ್ಯಗಳು ಜಗತ್ತಿನಲ್ಲಿ ಯಾರು ಮಾಡ್ತಿದ್ದಿಲ್ಲ. ಯಾವಾಗ ಬೇಕಾವಾಗ ಸ್ವರ್ಗಕ್ಕೆ ಹೋಗ್ತಿದ್ರು, ಮತ್ತೆ ವಾಪಸ್ ಬರ್ತಿದ್ರು, ಮತ್ತೆ ಹೋಗ್ತಿದ್ರು, ಮತ್ತೆ ಬರ್ತಿದ್ರು. ಆದ್ರೆ ಆ ರೀತಿ ಅಲ್ಲ ಅದು. ಪರದಲ್ಲಿ ಸುಖ ಪಡುವ 4 ವಿಧ ಪುರುಷಾರ್ಥ ಅಂದ್ರೆ ಧರ್ಮ ಕಾರ್ಯ ಮಾಡಬೇಕು, ಧರ್ಮ ಕಾರ್ಯ ಮಾಡಕ ಹಣ ಸಂಗ್ರಹ ಬೇಕು, ಹಣ ಸಂಗ್ರಹ ಮಾಡಕ ನ್ಯಾಯಯುತವಾದ ಕಾರ್ಯವನ್ನ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೊಳಗಾಗಿ ಮಾಡಿ ಕೂಡ ಅವನು ಏನಾದ್ರೂ ಪಡೆದಿದ್ದೇನೆಂದ್ರೆ ಅನಿತ್ಯವಾದ ಪರಲೋಕದ ಸುಖಗಳೇ ವಿನಃ ನಿತ್ಯವಾದಂತ ಮೋಕ್ಷದ ಆನಂದದ ಸುಖ ಅಲ್ಲ. ಕಾರಣ ಬಡವ ಹೋಗಿ ಶ್ರೀಮಂತನಾಗಿ ಹುಟ್ಟಬಹುದು, ಮಾನವ ಹೋಗಿ
ಆತ ದೇವತೆಗಳು ಆಗಬಹುದು, ಆದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳಿಂದ ಜ್ಞಾನಿ ಆಗೋದಿಲ್ಲ ಅಂತ. ಮನುಷ್ಯನಾಗ್ಬೋದು, ದೇವತೆಗಳಾಗ್ಬೋದು, ಆದರೆ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಂಥ ಕೈ ಸೇರಿದೊಡೆ ಇಂತು ಎರಡು ವಿಧ. ಇದು ಪ್ರಾಪ್ತಿ ಆಯ್ತು, ಆ ಘನಸಿದ್ಧಿ ಪ್ರಾಪ್ತಿ ಆಯ್ತಂದ್ರೆ ಇವೆರಡೂ ರೀತಿಯ ವಿಘ್ನಗಳು ಈ ಇರಬಾರದು ಅಂದಾಗ ಮುಕ್ತಿ ಪದ ವಿರಸುತೆಯ ಜನಕ್ಕೆ ನೈಜವಾದದ್ದು ಇದು ಅಂದ್ರೆ ಸತ್ಯವಾದದ್ದು. ಆಮೇಲೆ ಇದು ಸ್ವಾನುಭವದಿಂದ ಕೂಡಿದ್ದು. ಇದರಲ್ಲಿ ಏನಿದೆ ರೀ ಅಂದ್ರೆ ಸ್ವಾನುಭಾವ ಅಂದ್ರೆ ಸ್ವಾನುಭಾವದ ಸುಖ ನಾನೇನು ಬಲ್ಲೆನೆ ಅಂತ ಕೆಲವು ಜನ ಮಹಾತ್ಮರು ಕೂಡ ಹೇಳ್ತಾರೆ. ಕಾರಣ ನಮಗೆ ಏನ್ ಆಗ್ಬೇಕಾಗಿದಂದ್ರೆ ಈ ಜಗತ್ತಿನಲ್ಲಿ ಅಸತ್ಯದಿಂದ ಸತ್ಯದ ಕಡೆಗೆ ಹೋಗ್ಬೇಕು ನಾವು. ಕಾರಣ ಕತ್ತಲಲ್ಲಿ ಇದ್ದವನು ಕತ್ತಲಲ್ಲೇ ಅಪೇಕ್ಷೆಯನ್ನು ಮಾಡಂಗಿಲ್ಲ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆ. ಮತ್ತ ಮೃತ್ಯುವಿನಿಂದ ಯಾವ ಕಡೆ ಹೋಗ್ಬೇಕು ಅಂದ್ರೆ ಅಮೃತದೆಡೆಗೆ. ಅಮೃತ ನೋಡ್ರಿ. ಹಾಗೆ ಜಗತ್ತಿನಲ್ಲಿ ಏನು ತಿಳಿಯದಂತವರು ಕೂಡ ಇದ್ದಾರೆ. ಜಗತ್ತಲ್ಲಿ ಏನು ತಿಳಿದಲ್ಲ, ಅಕ್ಷರ ಜ್ಞಾನ ಇಲ್ಲ, ವಿದ್ಯಾಜ್ಞಾನ ಇಲ್ಲ. ಅಂಥವನ ಎದುರುಗಡೆ ಸ್ವಲ್ಪ ಓದಿದವನು ಏನು ತಿಳಿಯದವನಿಗಿಂತ ಅವನು ಮೇಲು ಅಂತ. ಪರವಲ್ಲಪ್ಪ, ಇವ್ನು ಏನ್ ತಿಳಿಯಂಗಿಲ್ಲ, ಇವನಿಗೆ ಸ್ವಲ್ಪ ತಿಳಿತದಂದ್ರೆ ಅವನಿಗಿಂತ ನೀನು ಬುದ್ಧಿವ ಅಂತ ಕರಿತೀವಿ ನಾವು. ಮತ್ತೆ ಓದಿದವನಿಗಿಂತ ಓದಿದ್ದನ್ನ ನೆನಪಿಟ್ಟುಕೊಂಡಿರುವವನು ಓದಿದವನಿಗಿಂತ ಮೇಲು. ಹೌದಲ್ರಿ? ಓದ್ತಾನ, ನೆನಪಿರಂಗಿಲ್ಲ ಅವನಿಗೆ. ಆದ್ರೆ ಓದಿದ್ದೆಲ್ಲ ನೆನಪಿಟ್ಟವನಿಗೆ ಓದಿದವನಿಗಿಂತ ಮೇಲು. ಅದೇ ಪ್ರಕಾರವಾಗಿ ಓದಿದ ನೆನಪೇನವ ನೆನಪು ಉಳ್ಳವರಿಗಿಂತ ಆ ವಿಷಯವನ್ನ ಚೆನ್ನಾಗಿ ಅರಿತಿರುವವರು ಮೇಲು. ಯಾವುದೂ ತಿಳಿದಿಲ್ಲ ಅವನು ಕೀಳು, ಸ್ವಲ್ಪ ಅದರ ಬಗ್ಗೆ ಓದಿದವನು ಅದಕ್ಕಿಂತ ಮೇಲು. ಮತ್ತೆ ಓದಿದವನಿಗಿಂತ ಓದಿದ್ದನ್ನ ನೆನಪಿಟ್ಟುಕೊಂಡವನು ಅವನ ಮೇಲು. ನೆನಪೇನಾದ ಇಲ್ಲ ಅಂತಲ್ಲ, ಆದರೆ ಯಾವ ವಿಷಯವನ್ನ ನೋಡಿ ವಿಷಯದ ನೆನಪಾದೋ ಆ ವಿಷಯ ವಸ್ತುವಿನ ಬಗ್ಗೆ ಅದು ಸತ್ಯ ಮಿಥ್ಯತೆ ದೋಷರಹಿತ ಅನ್ನುವಂತ ವಿವೇಕದಿಂದ ತಿಳ್ಕೊಂಡವನು ನೆನಪಿಟ್ಟುಕೊಳ್ಳುವವನಿಗಿಂತ ಅವನು ಮೇಲು ಅಂತ ಗೊತ್ತಿದೆ ಅವನಿಗೆ. ಇವನಿಗೆ ಒಬ್ಬನಿಗೆ ಏನು ಗೊತ್ತಿಲ್ಲ, ಅವನಿಗೆ ದುಡಿದು ಗೊತ್ತಿಲ್ಲ, ತಿನ್ನೋದು ಗೊತ್ತಿಲ್ಲ. ಇನ್ನೊಬ್ಬನಿಗೆ ದುಡಿಯೋದು ಗೊತ್ತಾವ, ತಿನ್ನೋದು ಗೊತ್ತಾವ. ಅದಕ್ಕಿಂತ ಇವನು ಮೇಲು. ಅದಕ್ಕಿಂತ ಏನು ತಿನ್ನಬೇಕು, ಏನು ತಿಂದರೆ ಶಾಶ್ವತವಾದ ಸುಖ ಆಗ್ತದ ಅಂತ
ವಿಚಾರ ಮಾಡಿ ತಿನ್ನೋನು ಅವನಿಗಿಂತ ಮೇಲು. ಹೌದಿಲ್ಲ? ಅದರಂತೆ ಈ ಮಾನವ ಶರೀರವನ್ನ ತೊಟ್ಟು ಬಂದ ಮೇಲೆ ಜಗತ್ತಿನಲ್ಲಿ ನಾನು ಏನನ್ನ ಸಂಗ್ರಹ ಮಾಡಬೇಕು, ಏನನ್ನ ಸಾಧಿಸಬೇಕು, ಏನನ್ನ ಪಡೆಯಬೇಕು ಅನ್ನುವಂತ ವಿಚಾರ ಉಳ್ಳವನೇ ಎಲ್ಲರಿಗಿಂತ ಮೇಲು. ಇಷ್ಟೆಲ್ಲ ಪಡ್ಕೊಂಡ್ರು ಯಜ್ಞ, ಯಾಗ, ಧನ, ಕನಕ, ಆಸ್ತಿ, ಅಂತಸ್ತು, ಅದರ ಜೊತೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವೆಲ್ಲವನ್ನ ಆಪೇಕ್ಷೆಯನ್ನ ಇಟ್ಟುಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ತಮ್ಮ ಕರ್ಮಗಳನ್ನ ಮಾಡಿದ್ರು ಇವರು, ಇಲ್ಲ ಅಂತಲ್ಲ. ಆದ್ರೆ ಇವರಿಗೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಆನಂದ ಆಗ್ಲಿಲ್ಲ. ಅಂದ್ರೆ ಏನಮ್ಮ, ಇಷ್ಟೆಲ್ಲ ಮಾಡಿದವರು ಕೂಡ ಅರಿತವರಿಗಿಂತ ಅರಿತು ಆಚರಣೆ ಮಾಡುವವರೇ ಮೇಲು. ಇವೆಲ್ಲವನ್ನ ದೋಷಗಳನ್ನು ತಿಳಿದುಕೊಂಡು ನಿರ್ದೋಷಿಯಾಗಿರ್ತಕ್ಕಂಥ ಅದ್ವೈತ ಜ್ಞಾನವನ್ನ ಅಳವಡಿಸಿಕೊಂಡು ನಮ್ಮ ಸ್ವರೂಪಕ್ಕೆ ವಿಘ್ನಗಳಾದ ಭೂತ, ವರ್ತಮಾನ, ಭವಿಷ್ಯತ್ ಪ್ರತಿಬಂಧಕಗಳನ್ನ ನೀಗಿ ಅವುಗಳೆಲ್ಲವೂ ಕೂಡ ಮಿಥ್ಯವಾದವುಗಳು, ಎಲ್ಲವೂ ಅನಿತ್ಯವಾದವುಗಳು. ಅದರಿಂದ ನನಗೆ ದುಃಖವೇ ವಿನಃ ಸುಖ ಇಲ್ಲ ಅಂತ ಅದ್ವೈತ ಜ್ಞಾನವನ್ನ ಪಡೆಯುವನೇ ಮೇಲು ಅಂತ. ಇನ್ನು ಕೆಲವರು ಅಂತಾರ, ಇಹಲೋಕದ ಕರ್ತವ್ಯ ಕರ್ಮಗಳನ್ನ ಮಾಡ್ಬೇಕು, ಮಾಡ್ತಾ ಮಾಡ್ತಾ 100 ವರ್ಷ ಬದುಕಬೇಕು, ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ತಿಳ್ಕೊಂಡವ್ರು ಎಷ್ಟೋ ಮಂದಿ ಆರ. ಅವ್ರ ಏನ್ ತಗೊಂಡರೆ, ಇಲ್ಲ ಏನು ಈ ಲೋಕದಲ್ಲಿ ಕರ್ತವ್ಯ ಕೊಟ್ಟಿ ಬಂದ ಮೇಲೆ ಮಾಡ್ಬೇಕಲ್ಲಪ್ಪ ಏನನ್ನ ಕರ್ತವ್ಯ. ಆ ಕರ್ತವ್ಯಕ್ಕಾಗಿ ಕರ್ಮಗಳನ್ನ ಮಾಡ್ತಾ ಅದರ ಜೊತೆಗೆ 100 ವರ್ಷ ಬದುಕಿದ್ರೆ ಸಾಕಪ್ಪ, ಇದಕ್ಕಿಂತ ಬೇರೆ ದಾರಿ ಇಲ್ಲ ಅಂತ ಅವ್ರಿಗೆ ಕುರುಡರಾಗ್ಬಿಟ್ರೆ ಜಗತ್ತಿನಲ್ಲಿ. ಯಾಕಂದ್ರೆ ಅವರಿಗೆ ಸರಿಯಾದ ದಾರಿಯನ್ನ ತೋರಿಸುವಂತ ಮಾರ್ಗದರ್ಶಕರೇ ಅವರ ಪಾಲಿಗಿಲ್ಲ. ಇದ್ರೂ ಕೂಡ ಇದಕ್ಕೊಂದು ದಾರಿ ಇರಬಹುದೇ ಅಥವಾ ಇಲ್ಲ ಅಂತ ವಿಚಾರ ಮಾಡ್ತಕ್ಕಂತ ಶಿಷ್ಯ ವರ್ಗವೇ ಇಲ್ಲ. ಅವರು ಕೂಡ ಅದನ್ನ ಕೇಳ್ತಾರಪ್ಪ, ನನಗೆ ಇದಾಗಬೇಕು ಅದಾಗಬೇಕು. ಆದರೆ ಯಾವುದೇ ವಸ್ತು ದೊಡ್ಡದಿದ್ರು ಕೂಡ ಅದರಲ್ಲಿ ಏನಿದೆ ಅಂದ್ರೆ ಅಲ್ಪವಾದ ಸುಖ ಇದೆ. ವಸ್ತು ದೊಡ್ಡದಿರಬಹುದು, ಆದ್ರೆ ಸುಖ ಅಲ್ಪ ಆದಂತ. ಸಾಮಾನ್ಯವಾಗಿ ಒಂದು ಅಲ್ಪ ಅಂದ್ರೆ ಸ್ವಲ್ಪ ಬಂಗಾರದ ಆಭರಣವನ್ನ ಕೊರಳಲ್ಲಿ ಕೈಯಲ್ಲಿ ಹಾಕಿಕೊಂಡು ಹೋದಾಗ ನಮ್ಗ ಸುಖ ಅನಿಸ್ತಾವ, ಇಲ್ಲ ಅಂತಲ್ಲ. ಯಾಕಂದ್ರೆ ಸ್ವಲ್ಪ ಅದ ನಾವು ಸುಖ ಕೊಡ್ತಾರ ನೋಡ್ರಿ. ಮತ್ತ ಹೆಂಗೂ ಇದೆ ಅಂತ ಹೇಳಿ 50 kg ಬಂಗಾರದ ಆಭರಣವನ್ನ ಹಾಕಿಕೊಂಡು ಹೋದ್ರೆ ಏನ್ ಅನಿಸ್ತದಮ್ಮ, ದುಃಖ ಆಗ್ತದ ನೋಡ್ರಿ. 50 ಗ್ರಾಮ್ ಸುಖ ಕೊಡ್ತದ, ಇಲ್ಲ ಅಂತಲ್ಲ. ಸುಖ ಇಲ್ಲ, ಸುಮ್ನೆ ಭಾವದಲ್ಲಿ. 50 kg ಹಾಕಿಕೊಂಡು ಹೋದ್ರೆ ಗತಿ ಏನಾಗ್ತದ, ದುಃಖ ಆಗ್ತದ. ಅದೇ ರೀತಿಯಾಗಿ ಎಷ್ಟೇ ನಾವು ಶ್ರೀಮಂತಿಕೆಯ ಭೋಗಗಳನ್ನ ಪಡೆದರೂ ಕೂಡ ಹೆಚ್ಚಾದಂತೆಲ್ಲ ದುಃಖವೇ ಹೆಚ್ಚಾಗ್ತದೆ ವಿನಃ ಸುಖ ಕಡಿಮೆ ಆಗ್ತದೆ.
ನಮಗೆ ಇರಬೇಕು, ಬದುಕಲಿಕ್ಕೆ ಬಂದೀವಂದ್ರೆ ಇರ್ಬೇಕು, ಇಲ್ಲಂತಲ್ಲ. ಎಷ್ಟಿರ್ಬೇಕು? ನಮ್ಮ ನಿತ್ಯ ಜೀವನವನ್ನ ಸಾಗಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ದರೆ ಸಾಕು. ಹೆಚ್ಚಿಂದ ಇರಬಾರ್ದಂತಲ್ಲ. ಅದು ಹಿಂದಿನ ಜನ್ಮದ ಪುಣ್ಯದಿಂದ ಬಂದದ್ದು. ಎಷ್ಟೇ ಬಂದರೂ ಕೂಡ ತೊಂದರೆ ಇಲ್ಲ. ಇಲ್ಲದನ್ನ ಅಪೇಕ್ಷೆ ಮಾಡಿ ಪಡಿಬೇಕಂತ ಏನು ಹೊರಟಿವಲ್ಲ, ಅದೇ ನಮ್ಗ ದುಃಖ ಕೊಡಕತ್ ನೋಡ್ರಿ. ಅದೇ ನಮಗ ದುಃಖ ಕೊಡೋದು. ಮತ್ತೆ ಯಾವ್ದು ದುಃಖಕ್ಕೆ ಕಾರಣವಾದ ವಸ್ತುಗಳೇ ಇಲ್ಲ. ಅದಕ್ಕೆ ನಮ್ಮ ಮಹಾತ್ಮರು ಈ ಒಂದು ಇಹಲೋಕದ ವಸ್ತುಗಳಲ್ಲಿ ಆನಂದ ಇಲ್ಲ, ಸುಖ ಇಲ್ಲ ಅಂತ ಗೊತ್ತಿದ್ರು ಕೂಡ ಸುಖದ ಆಸೆಗಾಗಿ ದುರಾಸೆಯನ್ನ ಮಾಡಿದರೆ ಅದು ಏನಾಗ್ತದ ಅಂದ್ರೆ ಹೊತ್ತಿ ಹುರಿಯುವ ಬೆಂಕಿಗೆ ಹೋಲಿಸಬಹುದು. ಮನೆಯಲ್ಲಿ ಬೆಂಕಿ ಹಚ್ಚದ, ಆ ಬೆಂಕಿ ಮೇಲೆ ಮತ್ತೆ ಎಣ್ಣೆಯನ್ನು ಸುರಿದರೆ, ಎಣ್ಣೆ ಹಾಕಿದಾಗ ಅದು ಧಗಧಗ ಅಂತ ಮತ್ತಷ್ಟು ಏನು ಮಾಡ್ತದಂದ್ರೆ ಮತ್ತೆ ಎಣ್ಣೆಯನ್ನೇ ಬೇಯಿಸ್ತದ. ಹಾಕ್ರಿ ಎಣ್ಣೆ ಅಂತವ. ಒಂದು ಸಲ ಹಾಕಿದ ಎಣ್ಣೆ ಆ ಬೆಂಕಿ ಸಾಕನಂಗಿಲ್ಲ. ಒಂದ್ಸಲ ಎಣ್ಣೆ ಹಾಕಿದ ರುಚಿ ನೋಡ್ತಂದ್ರೆ ದಗದಗ ಉರಿತದ, ಮತ್ತೆ ಕ್ಷೀಣ ಆದಾಗ ಮತ್ತೆ ಎಣ್ಣೆ ಹಾಕ್ರಂತವ. ಅದೇ ರೀತಿ ನಮ್ಮಲ್ಲಿ ಮಿತಿ ಮೀರಿದ ಆಶೆಯನ್ನ ಇಟ್ಟುಕೊಂಡು ಹೋದರೆ ಅದಕ್ಕೆ ಕಾಮಾಗ್ನಿ ಅಂತ ಕರೀತಾರೆ. ಆಸೆ ಎನ್ನುವಂಥವು ಅಗ್ನಿ ಇದ್ದಂಗಂತ. ನಮ್ಮಲ್ಲಿ ಸುಪ್ತವಾಗಿರುವ ಬಯಕೆಗಳೆಲ್ಲ ಉರಿಯುವ ಬೆಂಕಿ ಅಂತ. ನಮ್ಗೆ ಬೇಕನ್ನುವಂತ ಭಾವನೆಗಳು ಉರಿಯುವ ಬೆಂಕಿ ಇದ್ದಂಗ. ಮನುಷ್ಯ ಏನ್ ಮಾಡ್ತಾನಂದ್ರೆ ಇವುಗಳಿಗೆ ಹೆಚ್ಚಿನ ಅಪೇಕ್ಷೆಯನ್ನ ಸೇರಿಸಿ ಅದು ತೃಪ್ತಿಯಾಗಿ ಮಾಡುವಂತದ್ದು ಎಂದಿಗೂ ಸಾಧ್ಯ ಇಲ್ಲ. ಮನಸ್ಸಿಗೆ ತೃಪ್ತಿ ಮಾಡುವಂತದ್ದು ಜಗತ್ತಿನಲ್ಲಿ ಯಾವುದಿಲ್ಲ, ಯಾವ ವಸ್ತುಗಳೇ ಇಲ್ಲ. ಮನುಷ್ಯನ ಮನಸ್ಸು ಏನ್ ಮಾಡ್ತದಂದ್ರೆ ಬೇಕು ಬೇಕು ಅಂತ ನಮ್ಮನ್ನ ಹಾತೊರೆಯುತ್ತೇ ಹೋಗುತ್ತದೆ. ನಾವ್ ಹೇಗೆ ಬಯಸುತ್ತಾ ಹೋಗ್ತೀವೋ ಅದು ಏನು ಮಾಡ್ತದಂದ್ರೆ ಮತ್ತೊಂದು ಮಗದೊಂದು ಬಯಕೆಗಳ ಸಾಲು ಬೆಳೆಯುತ್ತಾ ಹೋಗುತ್ತದೆ. ಇದು ಆಯ್ತು ಅಂದ್ರೆ ಇನ್ನೊಂದಾಗ್ಲಿ, ಇನ್ನೊಂದಾದ್ಮೇಲೆ ಇನ್ನೊಂದು ಆಯ್ತು. 100 ವರ್ಷದಲ್ಲಿ ಇಷ್ಟೆಲ್ಲಾ ನಾನು ಮಾಡಬೇಕು ಅನ್ನುವಂತ ಬಯಕೆ ಹೆಚ್ಚಾಗ್ತದೆ. ಆ ಎಲ್ಲಾ ಬಯಸಿದಂತ ಬಯಕೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ದುಃಖವೇ ಹೆಚ್ಚಾಗ್ತದ. ಆಭರಣ ಹೆಚ್ಚಾದಂಗೆಲ್ಲ ಮೈಗೆ ಭಾರವಾದಂತೆ ಆಸೆಗಳು ಹೆಚ್ಚಾದಂತೆಲ್ಲ ಮನಸ್ಸಿಗೆ ಭಾರ ಆಗ್ತವೆ. ಕೊನೆಗೆ ಅವು ಈಡೇರಲಾರದೆ ಬಯಕೆ ಎಂಬ ಸಾಗರದಲ್ಲೇ ಮನುಷ್ಯ ಮುಳುಗಿ ಸತ್ತೋಗ್ಬಿಡ್ತಾನೆ. ಬಯಕೆಗಳಲ್ಲೇ ಸತ್ತು ಹೋಗ್ತಾರೆ ವಿನ ಆನಂದದಲ್ಲಿ ಸಾವು ಬರೋದಿಲ್ಲ ಅವನಿಗೆ. ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಈಗ ಒಂದು ಪಾಯಸವನ್ನ ಮಾಡಿದಾಗ ಎಲ್ಲೋ ಒಂದು ಕಡೆ ಹಿಟ್ಟಂತ ಸಂದರ್ಭದಲ್ಲಿ ಮನೆಯಲ್ಲಿ ಅಚಾನಕ್ ಬಂದಂತ ಒಂದು ನೋಣ ಆ ಪಾಯಸದ ಬಟ್ಟಲ ಮೇಲೆ ಕೂತು ಬಟ್ಟಲಿನ ಒಳಗಿನ ಆ ಪಾಯಸವನ್ನ ಸಿಹಿಯನ್ನು ಸವಿತಾರೆ.
ಅಥವಾ ಒಂದು ಇರುವೆ ಆ ಪಾಯಸದ ಬಟ್ಟಲ ಮೇಲೆ ಹತ್ತಿ ಮೇಲಿನಿಂದನೇ ಪಾಯಸವನ್ನ ಕುಡಿದ್ರೆ ಬದುಕ್ತಾವ. ಸಿಹಿ ಬಹಳ ಪಾಯಸ ಆದಂತ ಪಾಯಸದ ಒಳಗೆ ಎದ್ಬಿಟ್ರೆ ಸತ್ತ ಹೋಗ್ತದೆ. ಸತ್ತ ಹೋಗ್ತವೆ. ಅದರಂತೆ ನಮ್ಮ ಬೈಕೆಗಳು ಏನು ಅಂತಂದ್ರೆ ವಸ್ತುಗಳ ಒಳಗೆ ಮುಳುಗಿ ಹೋಗಬಾರ್ದು. ಆಸೆ ಇರಬೇಕು. ಎಂತ ಆಸೆ ಅಂದ್ರೆ ದೊರಕಲೇನು ಅದರೊಳು ಸಂತೃಪ್ತಿ. ಭಗವಂತ ನಮಗೇನು ಕೊಟ್ಟಾನ ಅದನ್ನ ತಿನ್ನಬೇಕು ಅನ್ನುವ ಆಸೆ, ಅದು ನಮಗಿರ್ಲಿ ಅನ್ನುವಂತ ಆಸೆ ಇರಬೇಕು. ಆದ್ರೆ ಪರರ ಬೇರೆಯವರಂತೆ ನೋಡಿ ಅವರಂತ ಬೈಕೆಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡದ್ದಾದರೆ ಆ ಮನಸ್ಸು ಬೈಕೆಗಳಲ್ಲಿ ಮುಳುಗಿ ಸತ್ತೋಗ್ತದೆ. ಈ ಬೈಕ್ ಏನದಮ್ಮ, ಆಸೆ ಒಳ್ಳೇದದು. ಆಯಾಸ ಸಿಕ್ಕಿದೆ, ಸ್ವಲ್ಪ ತಿಂದು ಹೋಗೋದಷ್ಟೇ. ಹೀಗೆ ಅಂತಿಮವಾಗಿ ಮನುಷ್ಯ ಏನ್ ಮಾಡ್ತಾನಂದ್ರೆ ತನ್ನ ಮನಃಶಾಂತಿ, ಸಂತೋಷ, ಮಾನಸಿಕ ನೆಮ್ಮದಿಗಳನ್ನ ಕಳೆದುಕೊಂಡು ಅವನು ಹುಚ್ಚಾಗ್ಬಿಡ್ತಾನ. ಅಂದ್ರೆ ಈ ಹೊರಗಡೆ ಇರುವಂತ ಕಾಮಾಗ್ನಿಯನ್ನ, ಹೊರಗಡೆ ಹಚ್ಚಿದ ಬೆಂಕಿಯನ್ನ ನಾವು ಒಂದು ಸಲ ವಿಚಾರ ಮಾಡಿ ನೀರನ್ನ ಹಾಕಿ ಅದನ್ನ ನಂದಿಸಬಹುದು, ಆ ಬೆಂಕಿಯನ್ನು ಆರಿಸಬಹುದು. ಆದರೆ ಯಾರು ತಮ್ಮ ಮನಸ್ಸಿನಲ್ಲೇ ಸ್ವಯಂ ಅದನ್ನ ತಾಳಿದಾಗ ಮಾತ್ರ ಆ ಮನಸ್ಸನ್ನ ನಿಯಂತ್ರಣ ಮಾಡಲು ಶಕ್ತಿ ಆಗ. ಕಾರಣ ಯಾರು ಆಸೆಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬಲ್ಲವರು ಅಂಥವರು ಮಾತ್ರ ಸುಖ ಜೀವನ ನಡೆಸಲು ಶಕ್ತನಾಗಬಲ್ಲರು. ಜಗತ್ತಿನ ಯಾರು ಸುಖವಾಗ್ಯಾರಂದ್ರೆ ಆಸೆ ಇಲ್ಲವ್ರೆ ಸುಖವಾಗ್ಯಾರ್ರಿ. ನಾವ್ ಅನ್ಕೊಂಡಿವಿ ಬಡತನ ಇದ್ದದ, ಶ್ರೀಮಂತಿಕೆ ಆದ ಸುಖಾರ ಅಂತ ನಾವ್ ತಿಳ್ಕೊಂಡಿವಿ. ಅದು ಆ ರೀತಿ ತಪ್ಪು ತಿಳುವಳಿಕೆ ಅಂತ. ಅದರಲ್ಲೂ ಕೂಡ ಇದ್ದಾರ, ಶ್ರೀಮಂತಿಕೆಯಲ್ಲಿ ಕೂಡ ಸುಖವಾಗಿದ್ದವ್ರು ಉಂಟು. ಎಷ್ಟು ಜನ ಅಂದ್ರೆ ಎಲ್ಲೋ ಒಬ್ಬರಿಬ್ರು ಮಾತ್ರ. ಉಳಿದವರೆಲ್ಲರೂ ಕೂಡ ಆಸೆಯಲ್ಲಿ ಬಿದ್ದು ಒದ್ದಾಡ್ತಾರೆ. ಹೀಗೆ ಒಂದು ಪ್ರಸಂಗದಲ್ಲಿ ಒಬ್ಬ ಶ್ರೀಮಂತನ ಮನೆಗೆ ಆತನ ಗುರುಗಳು ಆಗಮನ ಆಯ್ತು. ಗುರುಗಳು ಬಂದಾಗ ಶ್ರೀಮಂತ ಉಪಚಾರವನ್ನ ಮಾಡದ, ನಮಸ್ಕಾರವನ್ನ ಮಾಡದ, ಎಲ್ಲಾ ಆತಿಥ್ಯವನ್ನ ಕೂಡ ಅರ್ಪಿಸದ. ಎಲ್ಲ ಆದ ಮೇಲೆ ಗುರುಗಳಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದ. ಗುರುಗಳೇ, ನಿಮ್ಮ ಕೃಪೆಯಿಂದ, ದಯೆಯಿಂದ, ಕರುಣೆಯಿಂದ, ನಿಮ್ಮ ಆಶೀರ್ವಾದ ಬಲದಿಂದ ಈ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವೂ ಯಥೇಚ್ಛವಾಗಿದೆ. ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಆದರೆ ಒಂದು ವಿಚಿತ್ರ ನಡೆದದ ನನ್ನ ಜೀವನದಲ್ಲಿ ಅಂದ. ಗುರುಗಳು ಕೇಳಿದ್ರು, ಅದೇನಪ್ಪಾ ಶಿಷ್ಯ ಅಂದ. ಗುರುಗಳೇ, ಇಷ್ಟೆಲ್ಲ ಇದ್ರು ಕೂಡ ನನಗೆ ಒಂದು ದಿನ ಆದ್ರೂ ಕೂಡ ಮಲಗಿದ ತಕ್ಷಣ ನಿದ್ದೆ ಬಂದಿಲ್ಲ, ನಿದ್ರಾ ಆನಂದವೇ ಅನುಭವಿಸಿಲ್ಲ. ಬರೇ ಕಣ್ಣು ತೆರೆದಿರ್ತೀರಿ ವಿನಃ ನಿದ್ದೆನೇ ಬರ್ತಾ ಇಲ್ಲ ಗುರುಗಳೇ, ಯಾಕಂದ.
ಸರಿಪ ಬರ್ಲಿಕ್ಕಿಲ್ಲ, ಅದೇನು ಅಂಥದ್ದು ವ್ಯಾಧಿ ಅಲ್ಲ ಅಂದ. ಗುರುಗಳೇ ಇನ್ನೊಂದು ಮಾತು, ನಮ್ಮ ಮನೆ ಎದುರುಗಡೆ ಒಂದು ಸಣ್ಣ ಮನೆ ಅದಲ್ಲ, ಆ ಮನೆಯಲ್ಲಿ ದಂಪತಿಗಳು ವಾಸ ಮಾಡ್ತಾರ, ಬಡವರು. ಬಡತನ ಅಂದ್ರೆ ಹೇಳಲಿಕ್ಕೆ ಅಸಾಧ್ಯವಾದ ಬಡತನ. ಅವರು ನಮ್ಮ ಮನೆಯಲ್ಲೇ ದುಡಿತಾರ, ನಾನು ಕೊಟ್ಟಂತ ದುಡ್ಡಿನಲ್ಲೇ ಸಂಸಾರ ಮಾಡ್ತಾರ. ಆದರೆ ಒಂದು ದಿನವಾದರೂ ಕೂಡ ಮಲಗಿದವರು ಎದ್ದದ್ದೇ ನೋಡಿಲ್ಲ, ಕಣ್ತುಂಬ ನಿದ್ದೆ ಮಾಡ್ತಾರ. ಹಿಂಗ ಊಟ ಮಾಡಿ ದೀಪ ಹಾರಿಸಿದವರು ಬೆಳಗ್ಗೆನೆ ಕಣ್ತುಂಬ ನಿದ್ದೆಯನ್ನ ಮಾಡಿ ಎದ್ದಿರ್ತಕ್ಕಂಥವರು. ಆದ್ರೆ ನನಗೆ ಇಷ್ಟೆಲ್ಲ ಇದೆ, ಆದ್ರೆ ನನಗ್ಯಾಕೆ ಅಂತ ನಿದ್ದೆ ಬರ್ತಿಲ್ಲ ಅಂತ ಗುರುಗಳು ಹೇಳಿದ್ರು. ಇರ್ಲಿ, ಇದಕ್ಕೆ ಉತ್ತರವನ್ನ ನಾ ಕೊಡ್ತೀನಿ. ಇವತ್ತ ರಾತ್ರಿ ನಾ ಹೇಳಿದಂತೆ ನೀವ್ ಒಂದ್ ಕೆಲಸ ಮಾಡ್ಬೇಕಂತ. ಆಯ್ತು ಗುರುಗಳೇ. ಸಾಯಂಕಾಲ ರಾತ್ರಿ ದೀಪ ಊಟ ಆದ್ಮೇಲೆ ದೀಪ ಆರಿಸುವಂತ ಸಮಯ ಪ್ರತಿನಿತ್ಯ ನೋಡ್ತಿದ್ದ ಅವ್ರ ಮನೆಗೆ ಎಷ್ಟು ಗಂಟೆ ದೀಪ ಆರಿಸ್ತಾರಂತ. ಆ ಸಮಯಕ್ಕಿಂತ ಮುಂಚಿತವಾಗಿ 5 ನಿಮಿಷ ಮೊದಲು ಗುರುಗಳು ಆ ಶ್ರೀಮಂತ ಶಿಷ್ಯನಿಗೆ ಒಂದು ಹಣ್ಣದ ಚೀಲವನ್ನ ಕಟ್ಟಿ, ಆ ಚೀಲವನ್ನ ನೀನು ಈಗ ಹೋಗಿ ಯಾವಾಗ ಅವರು ಬಾಗಿಲಿ ಹಾಕ್ಲಿಕ್ಕೆ ಬರ್ತಾರ ಆ ಸಮಯದಲ್ಲಿ ಅವರ ಮನೆ ಮುಂದ ಇಟ್ಟು ಬಾ ಅಂತ ಹೇಳ. ಯಾರು ಹೇಳಿದ್ರಮ್ಮ? ಗುರುಗಳು ಶಿಷ್ಯ ಹೇಳಿದ್ರು. ಇದಕ್ಕೇನು ಸಂಬಂಧ ಅಂದ ಶಿಷ್ಯ. ಇಲ್ಲ, ನಾನು ಹೇಳಿದಷ್ಟು ನೀ ಮಾಡಿ ಗೊತ್ತಾಗ್ತದೆ ನಿನಗಂದ. ಆಗ್ಲಂತ ಅವರು ದೀಪ ಬಾಗಿಲಿ ಹಾಕ್ಲಿಕ್ಕೆ ಬರೋದಕ್ಕೆ ಹಲೋ